ನೀ ಕೇಳೋದು ಚೆನ್ನಾಗಿ ಮಾಡೋದು ಹೊರಗಿಚ್ಚಿಗೆ ನಾಯ ಬಸ್ತನ ಕೇಳಿ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವರ ಜಾತರಾಗ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವರ ಜಾತರಾಗ ಮೂಲಾಗ ಹೇಳ್ತೀವಿ ಮೂರತ್ತ ಜಾತರಾಗ ಮೂಲಾಗ ಹೇಳ್ತೀವಿ ಮೂರತ್ತ ಜಾತರಾಗ ಎಲ್ಲಿಗೆ ಐತಿ ಸುಣ್ಣ ಅಂತಿತ್ತಿ ಜಾತರಾಗ ಎಲ್ಲಿಗೆ ಐತಿ ಸುಣ್ಣ ಅಂತಿತ್ತಿ ಜಾತರಾಗ ಎಲ್ಲವರ ಜಾತರಾಗ ಎಲ್ಲವರ ಜಾತರಾಗ ತಿಳಿದೈತೆ ನಿನ್ನ ಬಣ್ಣ ಹಂಗಲ್ಲ ಏನೋ ದೋಸ್ತ ಏನು ಎಲ್ಲಿ ದೋಸ್ತ ಚುಟು ಚುಟು ಏನು ಅದ ಚುಟು ಚುಟು ದೋಸ್ತ ಇನ್ನು ನಾ ಪೂಜ್ತೀನಿ ಕೇಳ ಲಾಸ್ಟ್ ಪೂಜೆ ಹೋಗ್ಬಿಡ ಟಂಟಿ ಟಂಟಿ ಬಿಸಿಗೆಟ್ಟ ಡೈರಿ ಮಿಲ್ಕ್ ಚಾಕೊಲೇಟ್ ಟಂಟಿ ಟಂಟಿ ಬಿಸಿಗೆಟ್ಟ ಡೈರಿ ಮಿಲ್ಕ್ ಚಾಕೊಲೇಟ್ ಕೊಟ್ಟನ ಹೂ ಅಣ್ಣ ಆರ್ವಾಡ ಆರ್ವಾಡ ತಿನ್ನ ಆರ್ವ ತಂದಾರಿ ಆಟ ಆಡ್ದ ಮೇಳ ನೀ ತಿನ್ನ ದೋಸ್ತ ಬಾಯ್ ಮತ್ತೆ ಏನು ಮಾಡಲಿ ಪಾಠ ಥಂಡಿ ಎಲ್ಲ ಕಮ್ಮಿ ತಿಂಡಿ ಹೆಚ್ಚಾಗೈತಿ ಈಗ ಇನ್ನೊಂದು ನಿನ್ನ ಥಂಡಿ ಕಮ್ಮಿ ಆಗಿ ತಿಂಡಿ
ಮಾಲಕರು ಬೈದ್ರ ನಿನ್ನ ಮೇಗ ದೋಸ್ತ ನಿನಗ ಸಂಬಂಧ ಏನು ನಿನಗ್ ಸಂಬಂಧ ಟಾಟ ಬಾಯ್ ಬಾಯ್ ಏನು ಬಾಯ್ ಬಾಯ್ ದೋಸ್ತ ನೀನು ಹೋಗ್ ಬಾ ನನಗೆ ಹೊತ್ತಾಗಿತ್ತು ಹೊಕ್ಕೆ ನಾನು ಬಂದ್ರ ಮಾವನ ಬುಲೆಟ್ ಗಾಡಿ ಕೆಳ ಪಟ 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 ಕೆಳ ಪಟ 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 ಕಾಲೇಜ್ ಹೊರಬರೋ ಬಕ್ಕಿ ಬಕ್ಕಿ ಅಬ್ಬಬ್ಬಬ್ಬ ವಿಚಿತ್ರಿ ಕಲಿಗಾಲ ರೊಚ್ಚಿಗೆ ಬಂದಾನಿವ ಇವತ್ತು ಕರೇನೆ ಹೇಳ್ತೇನ್ರಿ ನಮ್ಮಂತ ಹುಡುಗರನ್ನು ಒಟ್ಟ ಬಿಡುದಿಲ್ಲ ಅಡ್ಡ ಕಾಲ್ ಹಾಕಿ ಕೆಡವೆ ಬಿಡ್ತಾರ್ರಿ ಅವ ಆಕ್ಸಿಡೆಂಟ್ ಅಂತೂ ಭಾಳ ಆಗಿಬಿಟ್ಟಾವಲ್ರಿ ಮೊನ್ನೆ ಹಿಂಗ ನಾನು ಹುಬ್ಳಿಗೆ ಹೊಂಟಿದ್ನೆ ಹುಬ್ಳಿಯಿಂದ ಗದಗ ಬಸ್ ಊರ್ ಬಸ್ ಎತ್ತಿದ್ನೆ ಬಸ್ ತಾನ ಏನು ಮಾಡೋದು ಯಾಡು ಒಂದಕ್ಕೊಂದು ಡಿಕ್ಕಿ ಹೊಡೆದು ಯಾಡು ಹೆಡ್ಲೈಟ್ ಹೊಡೆದು ಹೋಗ್ಬಿಟ್ಟ ಅಷ್ಟೇ ಅಲ್ಲ ಬುಡಕ್ಕೆ ಆಯಿಲ್ ಟ್ಯಾಂಕ್ ಕಟ್ ಆಗಿ ಆಯಿಲ್ ತಟ 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 ಸೋರಾಕತ್ ಬಿಟ್ಟಿತ್ರಿ ಪುಣ್ಯಕ್ಕೆ ನಾವಂತೂ ಅಂತ ಬಸ್ನ್ಯಾಗ ಹಾದಂಗೆ ಕಾಣುದಿಲ್ಲ ಇಷ್ಟೊತ್ತಿಗೆ ರಾಗನ ಚಲೋ ಆಕಿತ್ತ ಆ ಬುಡಕ್ಕೆ ಆಯಿಲ್ ಟ್ಯಾಂಕ್ ಕಟ್ ಆಗಿ ಆಯಿಲ್ ತಟ ತಟ ಸೋರ್ಯ ಎಷ್ಟೊತ್ತಿಗೆ ರಾಗನ ಚಲೋ ಆಕಿತ್ತು ನಾವು ಇಲ್ಲಿಂದ ಎಸ್ಕೇಪ್ ಆಗೋದ ಬೇಸಿನ ಏ ಗಣಸ ನಿಂದ್ರಿ ಎಲ್ಲಿ ಹೊಂಟಿ ಹಂಗ ಬಂತ್ರ ಅಲ್ರಿ ನಾ ನಿಮಗೂ ಹಾದ್ನಿ ಯವ್ವ ಅತ್ತಗೋಳಿ ಏನ್ ಮಾಡ್ತಿ ಡಿಕ್ಕಿ ಹೊಳಿ ಏನು ವಿಚಾರ ಮಾಡಕತ್ತಿ ಒಳತೇನೋ ಕೊಡ್ಲಿ ಒಂದು ಕೀ ಮಡ್ಡಿಗೆ ಅಲ್ಲಲ್ಲ ಈ ಹುಡುಗಿ ಬಾರಿ ಸ್ಟ್ರಾಂಗ್ ಇದ್ದಂಗ ಐತಿ ಕರಿ ಮಾರಿ ಹನುಮಪ್ಪ ಬಿಳಿ ಮಾರಿ ಭೀಮಪ್ಪ ನೀವ ಕಾಪಾಡ್ಬೇಕಪ್ಪ ನಮ್ಮನ್ನ ರೀ ಅಯ್ಯ ನೀನ ಅಯ್ಯ ನೀನ PUC ಮೊದ್ಲ ಹೇಳಕ್ ಬರ್ತೈತಿಲ್ಲ ನಾನಂತಂದು ಅಲ್ಲಲ್ಲ ಮ್ಯಾತ್ರ ಮಳ್ಳಿ ಸೇವಂತಿ ನೀನ ಕಳ್ಳಿ ನಿನಗ ಕಣ್ಣು ಗಿಡ ಕಾಣುತ್ತವ ಇಲ್ಲಂತೀನಿ ಏ ಯಾಕ ಮತ್ತ ಆ ಪರಿ ಡಿಕ್ಕಿ ಹೊಡಿತೀನಿ ನನಗೆ ಕರೆನ ನೋವಾತು ಹೊಡೆದು ನಿನ್ನ ಹೆಡ್ಲೈಟ ಏನಂದಿ ಏನು ಎಲ್ಲ ಇನ್ನ ಹೈಸ್ಕೂಲ್ಗೆ ಹೋಗಿಲ್ಲ ಅಂತ ಕೇಳಿದೆ ಯವ್ವ ಹೊಂಟಿದ್ನೆ ನೀ ಬಂದು ಡಿಕ್ಕಿ ಆದಿ ಮತ್ತೇನ್ ಮಾಡ್ಲಿ ನನಗೂ ತಡ ಆಗಕತ್ತೈತಿ ಇನ್ನು ಹೋಗ್ಲೇ ನಾನು ನಿಂತಾರ ನಿಂದ್ರ ನನ್ನ ಎಳೆ ವಯಸ್ಸಿನ ಪೀಸ ಕೊಟ್ಟು ಹೋಗಿ ಮನಸ್ಸಿಗೆ ಆನಂದ ಆಗೋ ಒಂದು ಕಿಸ್ ಬಾರೆ ನನ್ನ ಚಿತ್ತಾರದ ಚೆಲಿವೆ ಬಾ ಹೊಡಿಗಿ ಚಿಗಿಲಿಗಿಲಿ ಇನ್ನೇನೈತಿ ಇವ ರೊಚ್ಚಿಗೆದ್ದ ಬಂದಾನ ಇವನು ತಿಂಡಿ ತಿರ್ಸಬ್ರು ತೇರಸ್ ಬಾಳ ಚಂದಾಗಿ ಒಂದ್ ಎರಡು ಬೆಳನ್ ನೀ ಬ್ಯಾರ್ಯವ್ರಿಗೆ ಕಂಪೇರ್ ಮಾಡಕ್ ಹೋಗ್ಬೇಡ ಗದಗಿನ ಪೀಸ್ ಯಾವತ್ತಿದ್ರು ಗದಗಿಂದ ನಂಬರ್ 1 ಪೀಸ್ ಒಂದ ಪೀಸ್ ಅದ ಇದು ಹೆಂಗ ಹೇಳ ಗದಗಿನ ಪೀಸ್ ಅಂದ್ರ ಕುಂತಂತಾರಿಗೆ ಹೊಟ್ಟೆ ಕರಿ ಹೊಲ್ಲ ಕಾಣೋದು ಇಲ್ಲಿದ ಅಂತ ಪೀಸ್ ಇದ ನೀ ಹಣಿಕೆ ಆದ್ರೆ ಎಲ್ಲ ಕಾಣುತ್ತ ಹೊಡಿಗಿ ಚಿಗಿಲಿಗಿಲಿ ಹೊಡಿ ಹೊಡಿ ಮನಗಂಡ ಜನರಾಗ ನಿಂತಾಳ ಹುಡುಗರಿಗೆ ಕಾಲೇಜ ಮುಗಿಸಿ ಗಣಗಣ ಬರ್ಬಲಗಳ ಹುಡುಗಿ ಬಂಗಾಳಗಳ ಹುಡುಗಿ
ನಡಿ ಹೋಗೋಣ. ಏ ತಡಿ ತಡಿ ಇನ್ನೊಂದು ಸಾಂಗ್ ಬಿಡಿ. ಆಗಲೇ ಬಂದಾಗ ನಡಿಯನ್ನ ಹೋಗು, ಈಗ ಎಬಸನ್ನಕತಿ. ಒಂದ ಬಿಡ ಸಾಂಗ್ ಮನಸ್ಸಿಗೆ ಸಮಾಧಾನ ಆಗ್ಬೇಕಲ್ಲ ಇನ್ನು. ನಿನ್ನ ಮನಸ್ಸಿಗೆ ಎಲ್ಲಿವರೆಗೂ ಸಮಾಧಾನ ಆಗುತ್ತೆ ಅಲ್ಲಿವರೆಗೂ ಕೂಡಿ ನನ್ನೇನ್ ತಪ್ಪಿಲ್ಲ. ಇಲ್ಲ ಬ್ಯಾಡ ಇನ್ನೂ ಒಂದ ಹುಡುಗರ ಹೋಗೋ ನಡಿಯನ್. ನೀ ಯಾಕೆ ಹಿಂದೆ ಸರದ್ ನಿಂದಿರ್ತಿ? ಹಿಂದ ಮುಂದಕ್ಕೆ ಬಾ, ಮುಂದಕ್ಕೆ ಹೋಗೋ ನಡಿಯನ್ ಬಾ. ಮುಂದಕ್ಕ ಬಂದಿನ ಬಾ. ಬೇಡ ಬೇಡ, ಈಗೆಲ್ಲ ಮಂದಿ ಪ್ರೀತಿ ತಿಳ್ಕೊತತಿ, ಬೇಡ. ಯಾಕಂದ್ರೆ ಮಳೆ ತಿರ್ಸಿ ಜನರು ಕಂಗಲಾಗಿ ಬಿಟ್ಟಿದ್ದಾರೆ. ಯಾಕೆ ದೇವ್ರೆ ನಿನಗೆ ಕರುಣೆ ಬರ್ತಾ ಇಲ್ವಾ? ದೇವ್ರೆ ಹೇಗಾದ್ರ ಮಾಡಿ ಮಳೆ ರಾಯರಿಂದ ಅವರನ್ನ ಕಾಪಾಡು ಭಾರ ನಿನ್ನೆಲ್ಲಿದೆ ದೇವರೇ, ನಿನ್ನೆಲ್ಲಿದೆ. ಕನಕ ಕನಕ ಯಾಕ್ರಿ ಸ್ವಾಮಿ ಇಷ್ಟೊಂದು ಗಾಬರಿಯಾಗಿ ಬಂದ್ರಲ್ಲ, ಏನಾಯ್ತು ರೀ? ಅನಾಹುತವಾಯಿತು ಕನಕ, ಅನಾಹುತವಾಯಿತು. ಏನ್ರಿ ಅನಾಹುತ ಆಯ್ತಾ? ಮಗನಿಗೆ ಏನಾದ್ರು? ನಮ್ಮ ಮಗನಿಗೆ ಅಲ್ಲ ಕನಕ, ಬಿಡದೆ ಸುರಿಯುತ್ತಿರುವ ಈ ವೈರಭಸಕ್ಕೆ ಪಕ್ಕ ದೂರ ಹಿರೂರಿನಲ್ಲಿ ಒಂದು ಮನೆ ಕುಸಿ ಬಿದ್ದು ತಾಯಿ ಮಕ್ಕಳು ಸತ್ತ ಹೋದರು ಕನಕ, ಸತ್ತರು. ಸ್ವಾಮಿ ಏನ್ ಹೇಳ್ತಾ ಇದ್ದೀರಿ ನೀವು? ಹೌದು ಕನಕ, ಅದು ಅಷ್ಟೇ ಅಲ್ಲ, ಇಲ್ಲೇ ನಮ್ಮ ಪಕ್ಕ ದೂರ ಎಕ್ಕೇರಿ ಗ್ರಾಮದಲ್ಲಿ
ದೊಡ್ಡದೊಂದು ಬಂಡಿಗಲ್ಲ ಉರುಳಿ ಒಂದೇ ಕುಟುಂಬದವರು 4 ಮಂದಿ ಸತ್ತು ಸ್ವರ್ಗವನ್ನು ಸೇರಿದ್ದಾರೆ. ಅಯ್ಯೋ ಕನಕ ಸ್ವರ್ಗವನ್ನು ಸೇರಿದ್ದಾರೆ. ಅಯ್ಯೋ ಶಿವ ಶಿವ, ಯಾಕಪ್ಪ ದೇವ್ರೆ, ಜನರು ಸಾವಿನ ಒಡನೆ ಜೀವನ ಜೊತೆ ಆಡ್ತಾ ಇದ್ದೀಯಾ? ಮಳೆ ಅರಬಟ್ಗೆ ತತ್ತರಿಸಿ ಜನರು ಸತ್ತು ಹೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಸತ್ತ ಕುಟುಂಬದಕ್ಕೆ ಸರ್ಕಾರ ಏನಾದ್ರೂ ಪರಿಹಾರ ಕೊಟ್ಟಿದ್ದೀನಿ ಸ್ವಾಮಿ? ಕೊಡುತ್ತಾರೆ ಕನಕ, ಕೊಡುತ್ತಾರೆ. ಆದರೆ ನಮ್ಮದಿಲ್ಲ ಜೀವಕ್ಕೆ ಯಾವ ಸವಲತ್ತು ಕೊಟ್ಟರೇನು, ಯಾವ ಪರಿಹಾರ ಕೊಟ್ಟರೇನು? 8 ಕೋಟಿ ಕೊಟ್ಟರು ಜೀವಕ್ಕೆ ಸಾಟಿ ಆದಿತ್ಯ. 8 ಕೋಟಿ ಕೊಟ್ಟರು ಹೋದ ಜೀವ ಮರಳಿ ಬಂದಿತ್ತೇನ ಕನಕ, ಮರಳಿ ಬಂದಿತ್ತೇನ ಕನಕ, ಮರಳಿ ಬಂದಿದ್ದ. ಹೌದು ಸ್ವಾಮಿ, ತಾಸಿನಿಂದ ಮಾತನಾಡಿದ ಮನುಷ್ಯ ಇನ್ನೊಂದು ತಾಸಿಗೆ ಇಲ್ಲ. ಸತ್ತು ಹೋಗಿದ್ದಾನಂದ್ರೆ ಅವರ ಮನೆಯಲ್ಲಿ ಎಷ್ಟೊಂದು ದುಃಖದಲ್ಲಿದ್ದಾರೆ ಸ್ವಾಮಿ. ಅವರ ತಾಯಿ ತಂದೆ ಅಣ್ಣ ತಮ್ಮಂದಿರು ಕಣ್ಣೀರಿನಲ್ಲಿ ಇರ್ತಾರೆ. ನಡೀರಿ ಸ್ವಾಮಿ, ನಾವು ಹೋಗಿ ಅವರನ್ನು ವಿಚಾರಿಸ್ಕೊಂಡು ಬಂದ್ರಾಯ್ತು. ಹೋಗೋಣ ಕನಕ. ಅಂತ ಸಶಂತ್ರತರ ಮನೆಗೆ ಬರಗೈಲಿಂದ ಹೋಗಬಾರ್ದ ಕನಕ, ಬರಗೈಲಿಂದ ಹೋಗಬಾರ್ದು. ಇಂದು ನಾನು ಸ್ವಲ್ಪ ಹಣ ವ್ಯವಸ್ಥೆ ಮಾಡ್ತೇನೆ, ನಾಳೆಗೆ ಹೋಗಿ ಬರೋಣ ಕನಕ, ಹೋಗಿ ಬರೋಣ. ತಮ್ಮ ಹಾಲಪ್ಪ, ತಮ್ಮ ಬೀರಪ್ಪ ಮನೇಲಿ ಅದನ್ನಪ್ಪ ತಮ್ಮ. ಯಾರು? ಓ ರೆಡ್ಡಿ ಅವರೇ, ಬನ್ನಿ ಕೂತುಕೊಳ್ಳಿ. ರೆಡ್ಡಿ ಅವರೇ ಕೂತುಕೊಳ್ಳಿರಿ. ಹೇ ಹಾಲಪ್ಪ, ನಿನ್ನ ಮನೆಯಲ್ಲಿ ಕುಳಿತುಕೊಂಡು ಟೀ ಕುಡಿದು ವಿಶ್ರಾಂತಿ ಪಡೆಯಲು ಬಂದಿಲ್ಲ. ನಿನ್ನ ತಮ್ಮ ಬೀರ ಮನೆಯಲ್ಲಿದ್ದಾನ. ಇದೇನ್ ರೆಡ್ಡಿ ಅವರೇ ನಿಮ್ಮ ವಿಚಿತ್ರವಾದ ಮಾತು? ನಮ್ಮ ತಮ್ಮ ನಿಮಗೆ ಏನಾದರೂ ಅಂದಿದ್ದಾನೆ ರೆಡ್ಡಿ ಅವರೇ? ಅಂದಿದ್ದಾನೆ ಎಲೇ ಹಾಲಪ್ಪ, ಅದನ್ನು ಆಮೇಲೆ ಕೇಳುವಂತೆ ಪುಂಡನೆಂದು ಪುಡಾರಿ ಅಂತ ಬೆಳೆಸಿದೆಯಲ್ಲ ನಿನ್ನ ತಮ್ಮನನ್ನು, ಮೊದಲು ಹೊರಗೆ ಕರೆಯ. ನೋಡಿ, ನನ್ನ ಮೈದನ ಏನು ತಪ್ಪು ಮಾಡಿದಂತ ನನ್ನ ಗಂಡನ ಮುಂದೆ ಅವನು ತಿಳಿಸಿ ಬುದ್ಧಿ ಹೇಳ್ತಾನೆ ಅವನಿಗೆ. ಹೊಚ್ಚು ಹೆಣ್ಣೆ, ಇದೆಲ್ಲ ಅನಾಹುತ ಆಗಿದ್ದು ನಿನ್ನಂತ ಒಂದು ಹೆಣ್ಣಿನಿಂದಲೇ. ನಿನ್ನನ್ನು ಜೀವಂತವಾಗಿ ಸುಟ್ಟರು ಸಮಾಧಾನ ಆಗಲ್ಲ ನನ್ನ ಜಲಮಕ್ಕೆ. ಪರಸ್ಯಾಂತ್ ಹೇಳಿ ರೆಡ್ಡಿ ಅವರೇ, ಈ ಚಂದನ ಚೆಲುವೆ ಹೆಣ್ಣು ಜೀವಂತ ಸುಟ್ಟು ಬಿಡಲ, ಅಥವಾ ಇವಳ ಹತ್ತಿರ ನಿಮ್ಮ ಯೌವನದ ಸುಖವನ್ನು ತೀರಿಸಿಕೊಂಡ ನಂತರ ಸುಟ್ಟು ಹಾಕಬೇಕಾ? ಪ್ರಶಾಂತ, ತನ್ನ ಮೈದನ ಹುಲಿ ಎಂದು ಹಾರಾಡಿ ಮಾತನಾಡುವ ಈ ಜಿಂಕೆ ಮರಿಯನ್ನು ಜೀವಂತವಾಗಿ ಸುಟ್ಟು ಬಿಡು. ಮುಂದೆ ಯಾವನು ಬರ್ತಾನೆ ನಾನ್ ನೋಡುತ್ತೇನೆ. ಆಯ್ತು ರೆಡ್ಡಿ ಅವರೇ. ಏ ಕನಕ, ನೆನೆಸಿಕೋ ನಿನ್ನ ಮನೆ ದೇವರನ್ನು. ರೆಡ್ಡಿ ಅವರೇ ನಿಮ್ಮ ಕಾಲು ಹಿಡಿದು ಕೇಳಿಕೋ ಅಂತಂದ್ರೆ ರೆಡ್ಡಿ ಅವರೇ, ಆ ಹೆಂಡತಿಯನ್ನು ಏನು ಮಾಡಿ ಬಿಟ್ಟು ರೆಡ್ಡಿ ಅವರೇ, ಬಿಟ್ಟು. ಅಲ್ಲಪ್ಪ, ನೀ ಎಲ್ಲ ಕಾಲ ಬೆಳಕ್ ಬಂದಿಕ್ಕರೆ ನಿಮ್ಮ ತಮ್ಮದಲ್ಲ ಆ ಬೀರ ನಮ್ಮ ರೆಡ್ಡಿಯರ ಕಾಲ್ ತೆಗಿಯಾಕ ಬಂದ. ನೋಡಿ ರೆಡ್ಡಿ ಅವರೇ, ತಿಳಿವಾಕಿಲ್ಲ ಅಂತ ಮಾತಿದೆ, ಒಂದು ಏನು ತಪ್ಪು ಮಾತನಾಡಿರಬಹುದು. ಆದ್ರೆ ನಿಮ್ಮ ಮನಸ್ಸಿಗೆ ಹಚ್ಚುಕೋ ರೆಡ್ಡಿ ಅವರೇ, ನಿಮಗೆ ಕೈ ಮುಗಿದು ಕಾಲಿ ಬದ್ದಿ ಕೊಳ್ಳಿ ಬೇಡಿಕೊಳ್ಳುತ್ತೇನೆ. ಆದರೆ ನನ್ನ ಹೆಂಡತಿ ಏನು ಮಾಡಬೇಡ, ನನ್ನ ಹೆಂಡತಿ ಬಿಡ್ತಾರೋ ತಮ್ಮ, ಬಿಡ್ತಾರ. ನಿನ್ನೆ ತಗೊಂಡು ಅವ್ರೇನ್ ಮಾಡ್ಬೇಕು?
ನಿಮ್ಮ ತಮ್ಮ ಮಾಡಿದಕ್ಕಲ್ಲ ಇದಿಷ್ಟು ರಗಳಿ ಮ್ಯಾಲರಿ ನೀರು ಮ್ಯಾಲ ಅರಿಬೇಕು ತಮ್ಮ, ತಳಗಾರಿ ನೀರು ತಳಗ ಅರಿಬೇಕು ನೋಡ. ಇದನ್ನ ತಿಳ್ಕೊಂಡು ನಿಮ್ಮ ತಮ್ಮಗಡ್ ಬುದ್ಧಿ ಹೇಳು ತಮ್ಮ. ನೋಡು ಹಾಲಪ್ಪ, ನೀನು ಇವತ್ತು ಹೊತ್ತು ಸತ್ತಂತೆ ಮಾತನಾಡಿ ಮುಂದೊಂದು ದಿನ ಏನಾರು ನಿನ್ನ ತಮ್ಮನೇ ನಮ್ಮ ಜೋಡಿ ಜಗಳಕ್ಕೆ ಕಳಿಸಿದರೆ ಅವನು ಜೀವಂತವಾಗಿ ಮನೆಗೆ ಬರುವುದಿಲ್ಲ, ಜ್ಞಾಪಕದಲ್ಲಿಟ್ಟಿಕೋ. ರೆಡ್ಡಿಯವ್ರ ನೀವು ತಿಳ್ಕೊಂಡಾಡು ಸುಲಭ ಇಲ್ಲ ಬಿಡ್ರಿ. ಹಾಲಪ್ಪ ಅವ್ರ ತಮ್ಮಗೆ ಹೆಂಗ್ ಬುದ್ಧಿ ಹೇಳ್ಬೇಕನ್ನೋ ಚೆನ್ನಾಗಿ ಗೊತ್ತೈತ್ರಿ. ನೋಡ್ತಮ್ಮ ಹಾಲಪ್ಪ ಮುಂದಕ್ಕಟ ನೋಡು ತಮ್ಮ, ಈ ಕುರುಬರು ನೀವು ತ್ವಾಡೆ ಮಂದಿ ಅದಿರಿ. ನಮ್ಮ ರೆಡ್ಡಿಯವ್ರ ಮನೆತನ ಇಡೀ ಊರಿಗೆ ಹಬ್ಬ ಐತೆ. ಈ ರೆಡ್ಡಿಯವ್ರ ಮನೆತನಕ್ಕ ಹೆಚ್ಚಿನ ದರ್ಪ ಐತ್ರಿ. ನೀವು ಅಟ ಸಮಾಧಿನಿಂದ ತಿಳ್ಕೊಂಡ್ ನೀವು ವಿಚಾರ ಮಾಡ್ರಿಪ್ಪ. ಸಾಂದು ಸಾಂದ ದ್ವಾಡ್ದ ನೋಡ್ತಮ್ಮ. ಇದನ್ನ ತಿಳ್ಕೊಂಡ ನಿಮ್ಮ ತಮ್ಮಗಡ ಬುದ್ಧಿ ಹೇಳ್ತಮ್ಮ ಹಾಲಪ್ಪ. ನಾವಿನ್ನು ಬರ್ತೇವ, ಬನ್ನಿ ರೆಡ್ಡಿಯರ್ ಹೋಗುಣ್ರಿ ನಾವ. ಅಪ್ಪಾಜಿ ಯಾರಿವ್ರು? ಅದು ಅವರು ನೋಡು ಪುಟ್ಟ, ಇಲ್ಲೇ ನಮ್ಮ ಸಂಬಂಧಿಕರ ಪಣವ ಸಂಬಂಧಿಕರು. ಹೌದಾ? ಮತ್ತೆ ಹಾಗೆ ಹೋಗಿ ಬಿಟ್ರಲ್ಲ ಅಪ್ಪ ಅವ್ರು? ಇಲ್ಲಪ್ಪ, ಅವರು ಬಂದ ಬಹಳ ಹೊತ್ತವಾಯಿತು. ಊಟವನ್ನು ಮಾಡಿಕೊಂಡು ಹೋದ್ರಪ್ಪ, ಊಟವನ್ನು ಮಾಡಿಕೊಂಡು ಹೋದರು. ಆಯ್ತಪ್ಪ, ಇವತ್ತು ನಮ್ಮ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು, ತೆಗೆದುಕೊಳ್ಳಿ ಪ್ರಸಾದ. ಎದ್ದೇಳಪ್ಪ. ಆ ಸರಸ್ವತಿ ವಿದ್ಯೆ ಬುದ್ಧಿಯನ್ನು ಇನ್ನಷ್ಟು ನನಗೆ ಕೊಡ್ಲಿ ಅಂತ ಆ ದೇವಿಲಿ ನಾನು ಕೂಡ ಬೇಡಿಕೊಳ್ಳುತ್ತೇನೆ ಕಂದ. ಅಮ್ಮ, ನಂಗೆ ಯಾಕೋ ಬೇಜಾರಾಗಿದೆ ಅಮ್ಮ. ಕನಕ, ಮಗನಿಗೆ ಏಕೆ ಬೇಜಾರಾಗಿದೆ ಅಂತೆ? ನನ್ನ ಮಗನಿಗೋಸ್ಕರ ಒಂದು ಹಾಡವನ್ನು ಹಾಡಬಾರದೆ? ಹಾಡಮ್ಮ, ಆಯ್ತು ಹಾಡಮ್ಮ, ಹಾಡು. ಆಯ್ತು ಕಂದ, ನೀನು ಇಷ್ಟದಂತೆ ಆಗಲಿ.
ನಡೆಯಪ್ಪ ಆಕಾಶ ಈಗಾದ್ರ ಒಳಗಡೆ ಬಂದು ಊಟ ಮಾಡಂತಿ ಕಂದ. ಸಮಾಧಾನ ತಡಿಪ ಆಕಾಶ. ಸಮಾಧಾನ ಆಗೈತ್ರಿ, ಮೊದಲು ನಿಮ್ಗೆ ಸಮಾಧಾನ ಆದ್ರೂ ಸಾಕ್ರಿ. ನಡ್ರಿ ಊಟ ಮಾಡುವಂತ್ರಿ. ಆಯ್ತು ನಡಿ ಕನಕ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು.